ಸಿನಿಮಾಗೆ ಸೇರ್ತಾರೆ ಅಂತಾರೆ. ಈಗಲೂ ಅದು ಮುಂದುವರೆದಿದೆ ಎನ್ನುತ್ತಾ ಕಣ್ಣೀರಿಟ್ಟ ನಟಿ ಪ್ರಿಯಾಮಣಿ ಇದೀಗ ಶಾಕಿಂಗ್ ವಿಚಾರವೊಂದನ್ನ ಹಂಚಿಕೊಂಡಿದ್ದಾರೆ. ಮುಸ್ತಫಾ ರಾಜ್ ಅವರನ್ನ ಮದುವೆಯಾಗಿರುವಂತಹ ಪ್ರಿಯಾಮಣಿ ಇದೀಗ ಶಾಕಿಂಗ್ ವಿಚಾರವನ್ನ ಹೊರಬಿಟ್ಟಿದ್ದಾರೆ. ನಾನು ಮುಸ್ತಫಾ ರಾಜ್ ಅವರನ್ನ ಮದುವೆಯಾಗಿ ಸುಮಾರು 7 ವರ್ಷಗಳೇ ಕಳೆದಿದ್ರು. ನಮ್ಮಿಬ್ಬರ ಧರ್ಮ ಬೇರೆ ಬೇರೆಯಾಗಿರೋದ್ರಿಂದ ಇಂದಿಗೂ ನಮ್ಮ ಮೇಲೆ ದ್ವೇಷ, ಅಸೂಯೆ ಮುಂದುವರೆದಿದೆ ಎಂದು ನಟಿ ಪ್ರಿಯಾಮಣಿ ಬೇಸರ ಹೊರಹಾಕಿದ್ದಾರೆ. ಈವೆಂಟ್ ಮ್ಯಾನೇಜರ್ ಹಾಗೂ ಚಲನಚಿತ್ರ ನಿರ್ದೇಶಕ ಮುಸ್ತಫಾ ರಾಜ್ ಅವರನ್ನ 2017ರಲ್ಲಿ ಪ್ರಿಯಾಮಣಿ ವಿವಾಹವಾದ್ರು. ಅಂದಿನಿಂದ ಇಂದಿನವರೆಗೂ ಪ್ರಿಯಾಮಣಿ ಮೇಲೆ ಕೆಲ ನೆಟ್ಟಿಗರು ಕೆಟ್ಟ ಕಾಮೆಂಟ್ಗಳ ಮೂಲಕ ದಾಳಿ ನಡೆಸ್ತಾ ಇದ್ದಾರೆ. ಈ ಸಂಗತಿಯನ್ನ ಇತ್ತೀಚೆಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಪ್ರಿಯಾಮಣಿ ಹೇಳಿಕೊಂಡಿದ್ದಾರೆ. ನಾನು ನನ್ನ ನಿಶ್ಚಿತಾರ್ಥವನ್ನ ಮಾಡಿಕೊಂಡಾಗ ನನ್ನನ್ನು ಇಷ್ಟಪಡುವ ನನ್ನ ಅಭಿಮಾನಿಗಳ ಜೊತೆ ಸಂತೋಷದ ಕ್ಷಣವನ್ನ ಹಂಚಿಕೊಳ್ಳಲು ಬಯಸಿದ್ದೆ. ಅದರಂತೆ ನಿಶ್ಚಿತಾರ್ಥದ ಸುದ್ದಿಯನ್ನ ಹಂಚಿಕೊಂಡೆ. ಆದರೆ ಅನಗತ್ಯ ದ್ವೇಷ ಹರಡಲು ಪ್ರಾರಂಭಿಸಿತು. ಲವ್ ಜಿಹಾದ್ ಆರೋಪಗಳು ಕೂಡ ಕೇಳಿ ಬಂದವು. ನಾಳೆ ನಮಗೆ ಮಕ್ಕಳಾದಾಗ ಅವರು ಐಸಿಸ್ ಸೇರುತ್ತಾರೆಂದು ಹೇಳುವ ಹಂತಕ್ಕೂ ಕೆಲವರು ಹೋದ್ರು ಎಂದು ಫಿಲ್ಮ್ ಫೇರ್ಗೆ ನೀಡಿದ ಸಂದರ್ಶನದಲ್ಲಿ ಪ್ರಿಯಾಮಣಿ ಬೇಸರ ಹೊರಹಾಕಿದ್ದಾರೆ. ನಾನು ಮಾಧ್ಯಮ ಮತ್ತು ಸಿನಿಮಾ ರಂಗಕ್ಕೆ ಸೇರಿದವಳಾಗಿರೋದ್ರಿಂದ ನೀವು ಏನು ಬೇಕಾದರೂ ಹೇಳಬಹುದು ಎಂದು ನನಗೆ ಅರ್ಥವಾಗಿದೆ. ಆದರೆ ಇದ್ಯಾವುದಕ್ಕೂ ಸಂಬಂಧಿಸಿದ ವ್ಯಕ್ತಿಯ ಮೇಲೆ ನೀವೇಕೆ ದಾಳಿ ಮಾಡಲು ಬಯಸ್ತೀರಿ? ಹೇಳಬೇಕೆಂದ್ರೆ ಆ ವ್ಯಕ್ತಿ ಯಾರೆಂಬುದೇ ನಿಮಗೆ ತಿಳಿದಿಲ್ಲ. ಆದರೂ ಅಂತಹ ಮೆಸೇಜ್ಗಳನ್ನ ಮಾಡ್ತೀರಿ. ಆರಂಭದಲ್ಲಿ ನನಗೆ ಬಹಳಷ್ಟು ಮೆಸೇಜ್ಗಳು ಬರುತ್ತಿದ್ರಿಂದ 2ರಿಂದ 3 ದಿನಗಳವರೆಗೆ ಅದು ನನ್ನ ಮೇಲೆ ಪರಿಣಾಮ ಬೀರಿತು. ಈಗಲೂ ಸಹ ನಾನು ನನ್ನ ಪತಿಯೊಂದಿಗೆ ಏನನ್ನಾದರೂ ಪೋಸ್ಟ್ ಮಾಡಿದ್ರೆ 10ರಲ್ಲಿ 9 ಕಾಮೆಂಟ್ಗಳು ನಮ್ಮ ಧರ್ಮ ಅಥವಾ ಜಾತಿಯ ಬಗ್ಗೆ ಇರುತ್ತವೆ ಎಂದು ಪ್ರಿಯಾಮಣಿ ಹೇಳಿದ್ರು. ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಪ್ರಿಯಾಮಣಿ ಇತ್ತೀಚೆಗೆ ಆಫೀಸರ್ ಆನ್ ಡ್ಯೂಟಿ ಚಿತ್ರದಲ್ಲಿ ಕುಂಚಕೋ ಬೋಬನ್ ಜೊತೆಗೆ ಕಾಣಿಸಿಕೊಂಡಿದ್ರು. ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಗನ್ ಚಿತ್ರದಲ್ಲೂ ನಟಿಸುತ್ತಿದ್ದಾರೆ. ದಿ ಫ್ಯಾಮಿಲಿ ಮ್ಯಾನ್ ನ 3ನೇ ಸೀಸನ್ ನಲ್ಲೂ ಮನೋಜ್ ಬಜಪೇಯಿ ಜೊತೆ ನಟಿಸಲಿದ್ದಾರೆ.